ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಡಿ ಗ್ಯಾಂಗ್ನ ಸದಸ್ಯರ ನ್ಯಾಯಾಂಗ ಬಂಧನ ಅವಧಿ 14 ದಿನಗಳ ಕಾಲ ವಿಸ್ತರಣೆಯಾಗಿದೆ. ದರ್ಶನ್ಗೆ ಚೇರ್ ಕೊಡುವಂತೆ ಅವರ ಪರ ವಕೀಲರು ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಕೋರ್ಟ್ ಇದನ್ನ ಪರಿಗಣಿಸಿ ಅವರಿಗೆ ಫೆಸಿಲಿಟಿ ಕಲ್ಪಿಸಿ ಅಂತ ಕೂಡ ಹೇಳಿದೆ. ಇನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅಂತ ವಕೀಲರು ಜೈಲಾಧಿಕಾರಿಗಳ ವಿರುದ್ಧವಾಗಿ ಆರೋಪಗಳನ್ನ ಮಾಡಿದ್ರು. ಹಾಗಾದ್ರೆ ನ್ಯಾಯಾಲಯದಲ್ಲಿ ಇವತ್ತು ಆಗಿದ್ದೇನು? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಜೈಲಿನಲ್ಲಿರುವಂತಹ ಆರೋಪಿಗಳ ವಿಚಾರದಲ್ಲಿ ವರದಿ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೂಟ ಮುಂದುವರಿಕೆ. ಸೆಪ್ಟೆಂಬರ್ 30ರವರೆಗೆ ಮತ್ತೆ ನ್ಯಾಯಾಂಗ ಬಂಧನ. ಹೌದು, ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಬಂಧನವಾಗಿರುವ ದರ್ಶನ್ ಹಾಗೂ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು, ಮತ್ತೆ 14 ದಿನ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಸ್ತರಿಸಿದೆ. ಮುಂದಿನ ಸೆಪ್ಟೆಂಬರ್ 30ರವರೆಗೆ ಮರ್ಡರ್ ಗ್ಯಾಂಗ್ಗೆ ಜೈಲೂಟ ಫಿಕ್ಸ್ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ 17 ಜನ ಆರೋಪಿಗಳಿಗೂ ಕೂಡ ಇವಾಗ ಮತ್ತೆ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗಿರುವಂಥದ್ದು. ಅಂದರೆ CFSLನ ವರದಿ ವಕೀಲರ ಕೈ ಸೇರಿಲ್ಲ, ಅಂದರೆ ಆರೋಪಿ ಪರ ವಕೀಲರ ಕೈ ಸೇರಿಲ್ಲ ಅಂತೇಳಿ ಇವತ್ತು ಕೋರ್ಟ್ನಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡ್ರು. ಜೊತೆಗೆ 1 ವಾರದ ಕಾಲಾವಕಾಶವನ್ನು ಕೊಟ್ಟು CFSLನ ವರದಿ ಆರೋಪಿ ಪರ ವಕೀಲರಿಗೆ ಕೊಡಬೇಕು ಅಂತೇಳಿ ನ್ಯಾಯಾಧೀಶರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಸೂಚನೆಯ ಮೇರೆಗೆ 14 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಮತ್ತೆ 30ನೇ ತಾರೀಕು ಅವರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರಾಗಬೇಕು ಅಂತೇಳಿ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ದರ್ಶನ್ಗೆ ಕುರ್ಚಿನೂ ಕೊಟ್ಟಿಲ್ವಾ? ಅಗತ್ಯ ಸೌಲಭ್ಯಗಳು ಸಿಗ್ತಾ ಇಲ್ವಾ? ಕೋರ್ಟ್ ಗಮನಕ್ಕೆ ತಂದ ವಕೀಲರು. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾದಾಗ ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ದೂರಿನ ಸರಮಾಲೆಯನ್ನೇ ಸಲ್ಲಿಸಿದ್ದಾರೆ. ದರ್ಶನ್ಗೆ ಬೆನ್ನು ನೋವು ಇದ್ರೂ ಕೂಡ ಕುಳಿತುಕೊಳ್ಳೋದಕ್ಕೆ ಒಂದು ಚೇರ್ ಕೂಡ ಕೊಟ್ಟಿಲ್ಲ. ಫ್ಯಾಮಿಲಿ, ಕ್ಲೋಸ್ ಫ್ರೆಂಡ್ಸ್ಗಳನ್ನ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನಾದರೂ ಕೇಳಿದ್ರೆ ಸೆಕ್ಯೂರಿಟಿ ರೀಸನ್ ಕೊಡ್ತಾ ಇದ್ದಾರೆ. ದರ್ಶನ್ ದೇಶ ವಿರೋಧಿ ಅಥವಾ ಕೋಕಾ ಕೇಸ್ನಲ್ಲಿ ಬಂಧನವಾಗಿಲ್ಲ, ಬಂಧನವಾಗಿರೋದು ಕೊಲೆ ಕೇಸ್ನಲ್ಲಷ್ಟೇ ಅಂತ ಕೋರ್ಟ್ ಗಮನಕ್ಕೆ ವಕೀಲರು ತಂದಿದ್ದಾರೆ. ಇವತ್ತು ACMM 24ರ ನ್ಯಾಯಾಧೀಶರ ಮುಂದೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಯಿತು. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲ ಸುನಿಲ್ ಅವರು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡ್ರು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕನಿಷ್ಠ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ನೀಡ್ತಿಲ್ಲ. ದರ್ಶನ್ಗೆ ಬೆನ್ನು ನೋವಿದೆ, ನಾವು ಕೇಳ್ತಿರೋದು ಒಂದು ಪ್ಲಾಸ್ಟಿಕ್ ಚೇರ್ ಕುಳಿತುಕೊಳ್ಳೋದಕ್ಕೆ, ಆ ಪ್ಲಾಸ್ಟಿಕ್ ಚೇರನ್ನು ಸಹ ಇವರು ಕೊಡ್ತಿಲ್ಲ. ದರ್ಶನ್ ಏನು ಕೋಕಾ ಕಾಯ್ದೆಯ ಅಪರಾಧಿನ ಅಥವಾ ಯಾವುದಾದ್ರು ದೇಶದ್ರೋಹ ಕಾಯ್ದೆಯಡಿ ಬಂಧನವಾಗಿದ್ದಾರಾ? ಅವರನ್ನು ಕೇವಲ ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆದರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನೀಡಬೇಕಾದಂತಹ ಕನಿಷ್ಠ ಸೌಲಭ್ಯಗಳನ್ನು ಜೈಲಾಧಿಕಾರಿಗಳು ನೀಡ್ತಿಲ್ಲ. ಅವರ ಬಂಧು ಬಳಗ, ಆಪ್ತರು ಮತ್ತು ವಕೀಲರ ಭೇಟಿಗೆ ಅವಕಾಶವನ್ನು ಕೊಡ್ತಿಲ್ಲ. ಹೀಗಾಗಿ ಆದೇಶವನ್ನು ನೀಡುವಂತೆ ಮಾನ್ಯ ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಂಡ್ರು. ನ್ಯಾಯಾಧೀಶರು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನೀಡಬಹುದಾದಂತಹ ಅಗತ್ಯ ವಸ್ತುಗಳನ್ನು ನೀಡುವಂತೆ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಫ್ಯಾಮಿಲಿ, ಫ್ರೆಂಡ್ಸ್ ಭೇಟಿಗೆ ಕೋರ್ಟ್ ಅವಕಾಶ, ಅಗತ್ಯ ವಸ್ತುಗಳನ್ನು ನೀಡಲು ಕೋರ್ಟ್ ಸೂಚನೆ. ವಕೀಲರ ಮನವಿಯನ್ನು ಆಲಿಸಿದ ಕೋರ್ಟ್ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ವಕೀಲರ ಭೇಟಿಗೆ ಅವಕಾಶ ನೀಡುವಂತೆ ಕೋರ್ಟ್ ಸೂಚಿಸಿದೆ. ಕಾರಾಗೃಹ ಮಾರ್ಗಸೂಚಿಯಂತೆ ದರ್ಶನ್ಗೆ ಅಗತ್ಯ ವಸ್ತುಗಳನ್ನು ಒದಗಿಸುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ. 2 ಬಾರಿ ಚೇರ್ಗೆ ಮನವಿ ಸಲ್ಲಿಸಿದರೂ ಮ್ಯಾನ್ಯುಯಲ್ ಮೂಲಕವೇ ಒದಗಿಸುವಂತೆ ತಿಳಿಸಿದೆ. ದರ್ಪ ದೌಲತ್ತನ್ನ ತೋರಿಸ್ತಾ ಇದ್ದಂಥ ದರ್ಶನ್ಗೆ ಈಗ ಬಳ್ಳಾರಿ ಜೈಲಿನಲ್ಲಿ ಒಂದೇ ಒಂದು ಚೇರಿಗೂ ಕೂಡ ಗತಿ ಇಲ್ಲದೆ ಇರುವಂಥ ಪರಿಸ್ಥಿತಿ. ಯಾಕೆಂದರೆ ಇವತ್ತು ದರ್ಶನ್ ಪರ ವಕೀಲರು ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ದರ್ಶನ್ಗೆ ಒಂದು ಚೇರನ್ನು ಕೊಡ್ತಾ ಇಲ್ಲ, ತುಂಬ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಮನವಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಧೀಶರು ಅಗತ್ಯವಾದಂಥ ಸವಲತ್ತುಗಳನ್ನು ಮತ್ತು ಅಗತ್ಯವಾದ ವಸ್ತುಗಳನ್ನು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೊಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಸ್ನೇಹಿತರ ಭೇಟಿಯ ವಿಚಾರಕ್ಕೂ ಕೂಡ ಇವತ್ತು ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನು 6 ವಿಚಾರಗಳಿದ್ದಾವೆ, ಆ ವಿಚಾರಗಳನ್ನು ಫಾಲೋಅಪ್ ಮಾಡಬೇಕು ಅಂತೇಳಿ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ದರ್ಶನ್ ವಿರುದ್ಧ ಡಿಜಿಟಲ್ ಸಾಕ್ಷ್ಯ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ. ಇನ್ನು ಮರ್ಡರ್ ಕೇಸ್ ಸಂಬಂಧ ಕೋರ್ಟ್ಗೆ ಪೊಲೀಸರು ಡಿಜಿಟಲ್ ಸಾಕ್ಷ್ಯ ಸಲ್ಲಿಸಿದ್ದಾರೆ. CCTVಗಳು, CFSLನ ವರದಿಗಳು, ಮೊಬೈಲ್ CDR ರಿಪೋರ್ಟ್, DNA ಟೆಸ್ಟ್ ಸೇರಿದಂತೆ ಎಲ್ಲ ರಿಪೋರ್ಟ್ಗಳನ್ನು ಪೊಲೀಸರು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಮುಂದಿನ ವಿಚಾರಣೆಯ ಹೊತ್ತಿಗೆ CFSL ಜೆರಾಕ್ಸ್ ಪ್ರತಿಯನ್ನ ಆರೋಪಿಗಳಿಗೆ ನೀಡಲು ಕೋರ್ಟ್ ಸೂಚಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕ ಆರೋಪಿಗಳ ಪರ ವಕೀಲರು ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ನಾವು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇನ್ನೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ನೀಡಿಲ್ಲ. ಹೀಗಾಗಿ ನೀಡುವಂತೆ ನ್ಯಾಯಾಲಯದಲ್ಲಿ ಸಬ್ಮಿಷನನ್ನು ಮಾಡಿಕೊಂಡಿದ್ರು. ಹೀಗಾಗಿ ಇವತ್ತು ತನಿಖಾಧಿಕಾರಿ SCP ಚಂದನ್ ಕುಮಾರ್ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಧೀಶರಿಗೆ CSFL ಹೈದರಾಬಾದ್ನಿಂದ ಬಂದಿದ್ದಂತಹ CSFL ರಿಪೋರ್ಟ್ ಏನಿದೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆರೋಪಿಗಳ ಪರ ವಕೀಲರಿಗೆ ಆ ಕಾಪಿಯನ್ನು, ಜೆರಾಕ್ಸ್ ಕಾಪಿಯನ್ನು
ನೀಡೋದಕ್ಕೆ 1 ವಾರಗಳ ಸಮಯ ಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಂಡ್ರು. ಮುಂದಿನ ವಿಚಾರಣೆ ಅಂದರೆ ಇದೇ ತಿಂಗಳ 30ರ ಒಳಗಾಗಿ CSFL ರಿಪೋರ್ಟ್ನ ಜೆರಾಕ್ಸ್ ಪ್ರತಿಗಳನ್ನು ಆರೋಪಿಗಳ ಪರ ವಕೀಲರಿಗೆ ನೀಡುವಂತೆ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಅದಾದ ಬಳಿಕ ಟೆಕ್ನಿಕಲ್ ಎವಿಡೆನ್ಸ್ಗಳು CCTV ಇರಬಹುದು, ಅದರ ಜೊತೆಗೆ DNA ರಿಪೋರ್ಟ್ ಇರ್ಬೋದು, ಮತ್ತು CDR ರಿಪೋರ್ಟ್ ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಲಾಗಿದೆ. ಒಂದು ಪೆನ್ ಡ್ರೈವ್ ಹಾಗೆ ಒಂದು ಹಾರ್ಡ್ ಡಿಸ್ಕ್ನಲ್ಲಿ ಹೈದರಾಬಾದ್ನ CSFL ರಿಪೋರ್ಟನ್ನು ಸಹ ಇವತ್ತು ತನಿಖಾಧಿಕಾರಿ ಚಂದನ್ ಕುಮಾರ್ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಈ ಮಧ್ಯೆ ಪ್ರಕರಣದ ಇನ್ನಷ್ಟು ತನಿಖೆಗಾಗಿ A10 ಆರೋಪಿ ವಿನಯ್ ಮೊಬೈಲ್ ಅನ್ನು FSLಗೆ ಕಳುಹಿಸಲು ಪೊಲೀಸರು ಅನುಮತಿ ಕೋರಿದ್ದು ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.